ಫ್ರೆಂಡ್ಸ್ ನೋಡಿ, ನಾವು ಹೂವು ಕೊಯ್ಯಕ್ಕೆ ಬಂದಿದ್ರಿ ಸೆಂಟಲ್. ಇಲ್ಲೇ ಕೆಲ್ಸಕ್ಕೆ ಬಂದಿದ್ದು ಹತ್ರನೇ. ಅದಕ್ಕೆ ಈಗ 6 ಗಂಟೆಗೆ ಕೆಲಸ ಬಿಟ್ವಿ. ಇಲ್ಲಿಂದ ಇಲ್ಲಿಗೆ ಬಂದಿದ್ದು. ಇನ್ನೂ ಅವ್ರು ಬರಬೇಕು ಕೂಲಿಯವರು. ನೋಡಿ, ನಾವಿಬ್ಬರು ಮಾತ್ರ ಬಂದಿದ್ದೀವಿ. ಅವ್ರು ಬರ್ತಾರೆ ನೋಡಿ ಫ್ರೆಂಡ್ಸ್. ಇನ್ನು ವೇಸ್ಟ್ ಬಿದ್ದುಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ಮೊನ್ನೆ ಮಳೆ ಬಿತ್ತಲ್ಲ, ಇಲ್ಲಿ ನೋಡಿ ಪಾಪ ವೇಸ್ಟ್ ಬಿದ್ದುಬಿಟ್ಟಿದೆ. ಅದಕ್ಕೆ ಕೊಯ್ದಾಕಿ ಬಿಡಬೇಕು. ಇಲ್ಲ ಅಂತಂದರೆ ಪಾಪ ನೋಡಿ, ಗಿಡ ಏನೋ ಚೆನ್ನಾಗಿದೆ, ಗಿಡ ಚೆನ್ನಾಗಿದೆ, ವೇಸ್ಟ್ ಬೀಳ್ತಾ ಇದೆ. ನೋಡಿ, ಮೊನ್ನೆ ಮಳೆ ಜಾಸ್ತಿಯಾಗಿ ತ್ಯಾವ ನೋಡಿ ಗಿಡ ಒಣಗೋಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ಒಣಗೋಗ್ಬಿಟ್ಟಿದೆ ಗಿಡ. ನೋಡಿ ಹೆಂಗಾಗ್ಬಿಟ್ಟಿದೆ. ಇದು ಹೂವು ಚೆನ್ನಾಗೇನೋ ಅರಳಿದೆ, ಆದರೆ ವೇಸ್ಟ್ ಬಿದ್ದುಬಿಟ್ಟಿದೆ, ಮಚ್ಚೆ ಬಂದುಬಿಟ್ಟಿದೆ. ಇಲ್ಲಿ ನೋಡಿ, ಹೂವು ಚೆನ್ನಾಗಿರುತ್ತೆ ಮೇಲೆ. ಇಲ್ಲಿ ನೋಡಿ ಮಚ್ಚೆ ಹೆಂಗೆ ಬಂದುಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಪಾಪ ಅವ್ರ ರೈತರು ಏನಾಗಬೇಕು ಫ್ರೆಂಡ್ಸು. ಪಾಪ ಬೇಜಾರಾಗ್ತದೆ. ನಮಗೆ ಇಷ್ಟು ಬೇಜಾರಾಗುತ್ತೆ ಅಂದರೆ, ಅವರು ಬಂಡವಾಳಗಳು ಹಾಕಿ ಏನೋ ಇದನ್ನೇ ನಂಬ್ಕೊಂಡು, ಪಾಪ ಅವ್ರು ಎಷ್ಟು ಬಂಡವಾಳ ಹಾಕಿರಲ್ಲ, ಇದನ್ನೇ ನಂಬ್ಕೊಂಡಿರೋರು ಅವರೇ ಯಾವ ಥರ ಬೇಜಾರು ಮಾಡ್ಕೋಬೇಕು. ರೇಟ್ ಸಿಗಬೇಕು ಫ್ರೆಂಡ್ಸ್. ಯಾರೇ ಆಗಲಿ ಬೆಳೆ ಇಕ್ಕದ ಮೇಲೆ ಅವ್ರಿಗೆ ರೇಟ್ ಸಿಗಬೇಕು. ಇಲ್ಲ ಅಂತಂದರೆ ಕನಿಷ್ಠ ಅವ್ರು ಹಾಕಿರೋ ಬಂಡವಾಳ ಆದರೂ ಹೊರಡಬೇಕು. ಅದು ತುಂಬ ಲಾಸ್ ಆಗೋಗ್ಬಿಟ್ರೆ ಅವ್ರು ಹೆಂಗೆ ಫ್ರೆಂಡ್ಸ್ ಜೀವನ ಮಾಡೋದು ರೈತರು? ಅವ್ರು ಚೆನ್ನಾಗಿದ್ರೆ ಅಲ್ವಾ ನಾವು ಚೆನ್ನಾಗಿರೋದು. ಅವರು ಚೆನ್ನಾಗಿ ಬೆಳೆದ್ರೆ ನಮಗೂ ಕೂಲಿ ಸಿಕ್ಕುತ್ತೆ. ಇಲ್ಲ ಅಂತಂದರೆ ಅನ್ಯಾಯ ಫ್ರೆಂಡ್ಸ್. ನಿಮ್ಮ ಕಡೆ ಯಾರ್ಯಾರು ಚಾಮಂತಿ ಹಾಕಿದ್ದೀರಿ? ನಿಮ್ಮ ಕಡೆ ಹೆಂಗಿದೆ ಫ್ರೆಂಡ್ಸ್ ತೋಟ? ನೋಡಿ, ತೋಟ ಏನೋ ಚೆನ್ನಾಗಿದೆ, ಗಿಡನೂ ಚೆನ್ನಾಗಿದೆ. ನೋಡಿ, ಸಖತ್ತಾಗಿದೆ ಗಿಡ.